ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ನರ್ಸರಿಯಲ್ಲಿ ಬರುವ ಪ್ರಮುಖ ಕಾಯಿಲೆಗಳಾದ ಲೀಫ್ ಸ್ಪಾಟ್ ಮತ್ತು ಬ್ರೌನ್ ಐ ಸ್ಪಾಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಇದನ್ನು ನೀವು ಗಿಡದ ಎಲೆಗಳಲ್ಲಿ ತುಂಬ ಸುಲಭವಾಗಿ ನೋಟಿಸ್ ಮಾಡಬಹುದು. ನೋಡಿ, ಇದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬ್ರೌನ್ ಐ ಸ್ಪಾಟ್ ಇನ್ಫೆಕ್ಷನ್ ಆಗಿರೋ ಗಿಡನ ತೋರಿಸ್ತೀನಿ. ಇದು ಎಲೆಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳ ರೀತಿ ಇದ್ದು ಅದರ ಸುತ್ತಲೂ ಯೆಲ್ಲೋ ಕಲರ್ ಇರುತ್ತದೆ. ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಸಣ್ಣ ಕಪ್ಪು ಚುಕ್ಕೆ, ಅದರ ಸುತ್ತಲೂ ಯೆಲ್ಲೋ ರೀತಿ ಇರುತ್ತದೆ. ಇದಕ್ಕೆ ನಾವು ಬ್ರೌನ್ ಐ ಸ್ಪಾಟ್ ಅಂತ ಹೇಳ್ತೀವಿ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಟೆಬುconazole 25 EC ಅನ್ನು 20 ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಬೇಕು. ಹಾಗೆಯೇ ಪ್ರತಿ 21 ದಿನಗಳಿಗೆ ಟೆಬುconazole ಒಂದು ಸರಿ ಸ್ಪ್ರೇ ಮಾಡಿದರೆ ನೀವು ಬ್ರೌನ್ ಐ ಸ್ಪಾಟನ್ನು ನಿಯಂತ್ರಣದಲ್ಲಿ ಇಡಬಹುದು. ಹಾಗೆಯೇ ಇನ್ನೊಂದು ಮುಖ್ಯವಾದ ಕಾಯಿಲೆ ಅಂದರೆ ಲೀಫ್ ಸ್ಪಾಟ್. ಇದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಇದು ಲೀಫ್ ಸ್ಪಾಟ್. ಇದು ತುಂಬ ಡಾರ್ಕ್ ಆಗಿರುತ್ತದೆ, ಸ್ವಲ್ಪ ಕೊಳೆತ ರೀತಿ ಕಾಣುತ್ತದೆ. ಇದಕ್ಕೆ ನಾವು ಲೀಫ್ ಸ್ಪಾಟ್ ಅಂತ ಹೇಳ್ತೀವಿ. ಇದು ನಿಧಾನಕ್ಕೆ ಹರಡಿಕೊಂಡು ಎಲೆಗಳು ಕಂಪ್ಲೀಟಾಗಿ ಎಲೆ ಉದುರಿ ಹೋಗುತ್ತದೆ, ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇದರ ನಿಯಂತ್ರಣಕ್ಕೆ ನೀವು 15 ದಿನಗಳಿಗೆ ಒಮ್ಮೆ mancozeb ಅಥವಾ propiconazole ಸ್ಪ್ರೇ ಮಾಡಬೇಕು. ಇದು ನೀವು ಆಲ್ಟರ್ನೇಟ್ ಮಾಡಿದರೆ ತುಂಬ ಒಳ್ಳೆಯದು. ತಿಂಗಳಲ್ಲಿ ಮೊದಲ ವಾರದಲ್ಲಿ propiconazole ಮಾಡಿದರೆ 15 ದಿನ ಕಳೆದ ನಂತರ 3ನೇ ವಾರದಲ್ಲಿ mancozeb ಮಾಡುವುದು ತುಂಬ ಒಳ್ಳೆಯದು. ಈ ರೀತಿ ಮಾಡಿದರೆ ನೀವು ಈ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಈ ಎರಡು ಕಾಯಿಲೆಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಟರೆ ನಿಮ್ಮ ಕಾಫಿ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ. ಹಾಗಾಗಿ ನೀವು ಕೂಡ ಇದನ್ನು ನಿಯಂತ್ರಣದಲ್ಲಿ ಇಡುವುದು ತುಂಬ ಸೂಕ್ತ. ಈ ಎರಡೂ ಕಾಯಿಲೆಗಳಿಗೆ ನಿಯಂತ್ರಣದಲ್ಲಿ ಇಡುವುದಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಕೊಡಬೇಕು, ಎಕ್ಸೆಸ್ ನೀರನ್ನು ಕೊಡಬಾರದು. ಹಾಗೆಯೇ ಸರಿಯಾದ ರೀತಿಯಲ್ಲಿ ಡ್ರೈನೇಜ್ ವ್ಯವಸ್ಥೆ ಕೂಡ ಮಾಡಬೇಕು, ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು. ಹಾಗೆಯೇ ಫಿಲ್ಟರ್ ಶೇಡ್ ವ್ಯವಸ್ಥೆ ಮಾಡಬೇಕು. ತುಂಬ ನೆರಳು ಕೂಡ ಇರಬಾರದು, ತುಂಬ ಬಿಸಿಲು ಕೂಡ ಇರಬಾರದು. ಈ ರೀತಿ ಸರಿಯಾದ ರೀತಿಯಲ್ಲಿ ನೀವು ನೆರಳಿನ ಮ್ಯಾನೇಜ್ಮೆಂಟ್ ಕೂಡ ಮಾಡಿದರೆ ಗಿಡಗಳಿಗೆ ಈ ಕಾಯಿಲೆಯಿಂದ ದೂರವಿಡಬಹುದು. ಹಾಗೂ ಸರಿಯಾದ ರೀತಿಯಲ್ಲಿ ಮಾಯ್ಶ್ಚರ್ ಕಂಡೀಷನನ್ನು ಮೇಂಟೈನ್ ಮಾಡಿದರೆ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆದು ಯಾವುದೇ ಕಾಯಿಲೆಗಳಿರದೆ ತುಂಬ ಉತ್ತಮವಾಗಿರುತ್ತದೆ. ಹಾಗಾಗಿ ನೀವು ಕೂಡ ನಿಮ್ಮ ನರ್ಸರಿ ಗಿಡಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ, ಯಾವುದಾದರೂ ಕಾಯಿಲೆಗಳಿದ್ದರೆ ಅದನ್ನು ಸೂಕ್ತ ಸಮಯದಲ್ಲಿ ನಿಯಂತ್ರಣದಲ್ಲಿಟ್ಟರೆ ನಿಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.